ಈಗ ಸಿಂಹರಾಶಿ ಬಗ್ಗೆ ಹೇಳ್ತಾ ಇದ್ದೆ. ಈಗ ರಾಜಕೀಯ ಸಮಯ ಅಂದರೆ ರಾಜಕೀಯವಾಗಿ ಈಗ ನೀತಿ ಸಂಹಿತೆ ಜಾರಿಯಾಗಿರೋದ್ರಿಂದ ಪೊಲೀಸವರಿಗೆಲ್ಲ ಒಳ್ಳೆ ಹಬ್ಬ. ಯಾಕೆ ಹಬ್ಬ ಅಂತಂದರೆ ಯಾರು ಕೂಡ ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ಲ. ಅಂದರೆ ಸ್ವತಂತ್ರವಾಗಿ ಪೊಲೀಸ್ನವರು ಕೆಲಸ ಮಾಡ್ತಾರೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಬೆಂಗಳೂರಿನ ಅಶೋಕ್ ನಗರದ ಪೊಲೀಸ್ ಠಾಣೆಯವರು ಅಂದರೆ ಪೊಲೀಸ್ ಸಿಬ್ಬಂದಿಯವರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ ಅಂತ. ಅಂದರೆ ಪರಾಕ್ರಮ ಇರಬೇಕು. ಸಿಂಹರಾಶಿಯವರಿಗೆ ಪರಾಕ್ರಮ ಇದೆ. ಆ ಪರಾಕ್ರಮವನ್ನು ಉಪಯೋಗಿಸುವಂಥ ಸಮಯ ಸಮರ್ಪಕವಾಗಿ ಈಗ ಏನಾದರೂ ಸಿಂಹರಾಶಿಯವರು ಅವರ ಸಾಮರ್ಥ್ಯಕ್ಕೆ ಅನುಗುಣವಾದ ಸಾಧನೆ ಮಾಡೋಕ್ಕೆ ಶುರು ಮಾಡಿದ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಅದರಲ್ಲೂ ಯಾವ ರೀತಿ ಯಶಸ್ಸು ಎಲ್ರಿಗೂ ಕಾಣುವಂಥದ್ದಲ್ಲ. ಕೆಲವು ಯಶಸ್ಸು ಕಣ್ಣು ಕಾಣುತ್ತೆ. ನಿಮಗೆ ಇನ್ವಿಸಿಬಲ್ ಸಕ್ಸಸ್ ಸಿಗೋವಂಥ ಅವಕಾಶ ಇರುತ್ತೆ. ಎಲ್ರಿಗೂ ಹೇಳ್ಕೊಂಡು ಓಡಾಡೋಕ್ಕಾಗಲ್ಲ. ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ. ಯಾರೋ ಒಬ್ಬ ವ್ಯಕ್ತಿಗೆ ಮೇಷ್ಟ್ರು ಕರೆದು ಬೆನ್ತಟ್ಟಿ, ಶಬಾಷ್ ಕಣಯ್ಯ, ನೀನು ನಿನ್ನ ಒಂದು ಕೆಲಸವನ್ನು ಮೆಚ್ಚಿದ್ದೇನೆ, ನಮ್ಮ ಮನೆಗೆ ಬಾ, ನನ್ನ ಒಂದು ಪರ್ಸ್ನಲ್ ಅಂದರೆ ಫ್ಯಾಮಿಲಿ ಒಂದು ಇವೆಂಟಿಗೆ ನಿನ್ನನ್ನು ಗೆಸ್ಟಾಗಿ ಕರಿತಾ ಇದ್ದೀನಿ ಬಾ ಅಂತ ಕರಿಬೋದು. ನೀವು ಊರು ತುಂಬ ಹೇಳ್ಕೊಂಡು ಓಡಾಡೋಕ್ಕಾಗಲ್ಲ ಅಥವಾ ಅದನ್ನು ನೀವು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಬಟ್ ಇಟ್ಸ್ ಎ ಗ್ರೇಟ್ ಏನಂತಾರೆ ಒಂದು ಅಚೀವ್ಮೆಂಟ್. ಯಾಕಂದರೆ ಒಬ್ಬ ಮೇಷ್ಟ್ರು ಶಿಷ್ಯನನ್ನು ಕರೆದು ಬರೆಯ ನಿನ್ನಿಂದ ಮಾರ್ಗದರ್ಶನ ಬೇಕು ಅಥವಾ ನಿನ್ನಿಂದ ಕೆಲಸ ಆಗಬೇಕು ಅಂತ ಕರೆದ್ರೆ ಅದಕ್ಕಿಂತ ಒಬ್ಬ ಶಿಷ್ಯನಿಗೆ ಇನ್ನೇನು ಗೌರವ. ಬಟ್ ನಾನು ನಮ್ಮ ಮೇಷ್ಟ್ರಿಗೆ ಹೇಳಿದೆ, ನಮ್ಮ ಮೇಷ್ಟ್ರಿಗೆ ಹೇಳ್ಕೊಂಡು ಓಡಾಡಿದ್ರೆ ಆ ಸನ್ನಿಧಾನ ಇರಲ್ಲ. ಅಂದರೆ ನೀವು ನಿಮ್ಮ ವಯಸ್ಸಿಗಿನ್ನ ದೊಡ್ಡವರಿಗೆ ನಿಮ್ಮ ಸಹಾಯ, ನಿಮ್ಮ ಮಾರ್ಗದರ್ಶನ, ನಿಮ್ಮ ಸೇವೆಯನ್ನು ಮಾಡೋ ಅವಕಾಶ, ಜೊತೆಗೆ ಇನ್ವಿಸಿಬಲ್ ಆಗಿ ಅಪ್ರಿಸಿಯೇಷನ್ಗಳು, ಜೊತೆಗೆ ಆಂತರಿಕವಾಗಿ ಅಂದರೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಒಂಥರ ಮನಸ್ಸಿಗೆ ಆನಂದ ಕೊಡುವಂಥ ಕೆಲಸಗಳು ನಿಮ್ಮಿಂದ ಆಗುವ ಅವಕಾಶಗಳಿದೆ. ಸಿಂಹರಾಶಿಯವರು ಈಗ ಹೊಸ ಟ್ರೆಂಡ್ ಅರ್ಥ ಮಾಡಿಕೊಂಡು ಆ ಟ್ರೆಂಡಿಗೆ ನೀವೇನಾದ್ರು ಅಡ್ಜಸ್ಟ್ ಆಗೋದ್ರೆ ನಿಮ್ಮಷ್ಟು ಅದೃಷ್ಟಶಾಲಿಗಳು, ಭಾಗ್ಯಶಾಲಿಗಳು ಇನ್ನೊಬ್ಬರಿಲ್ಲ. ಸೊ ಸಿಂಹರಾಶಿಯವರಿಗೆ ಯಾವ್ಯಾವುದು ಅಂತಂದರೆ ಪಬ್ಲಿಕ್ ಲೈಫ್ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಏನನ್ನು ತೊಗೊಂಡ್ರೆ ಅದರಲ್ಲೂ ನಿಮ್ಗೆ ಯಶಸ್ಸು ಸಿಗುವಂಥ ಅವಕಾಶ ಇರುತ್ತೆ. ಯಾಕೆ ಕಾಂಪಿಟೇಟಿವ್ ಬಗ್ಗೆ ಎಕ್ಸಾಮ್ ಹೇಳ್ತೀರಿ ಅಂದರೆ ನೀವು ಹೈಯೆಸ್ಟ್ UPSC ಪ್ರಿಪೇರ್ ಆಗಿಬಿಟ್ರೆ ಸ್ಟೇಟಲ್ಲಿ ಗೌರ್ಮೆಂಟ್ ಕೆಲಸಕ್ಕೆ ಯಾವುದೇ ಇಂಟರ್ವ್ಯೂ ಬರಲಿ ಅಥವಾ ಯಾವುದೇ ಎಂಟ್ರೆನ್ಸ್ ಇರಲಿ ಪಾಸ್ ಆಗಿಬಿಡ್ತೀರ. ಸೊ ಈಗ ಓದಿ ವಿದ್ಯಾವಂತರಾಗಿ ಬುದ್ಧಿವಂತರಾಗುವಂಥ ಅವಕಾಶ. ಯಾರ್ಯಾರು ಬಿಸ್ನೆಸ್ಸಲ್ಲಿ ಇರ್ತೀರೋ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. ಯಾವತ್ತೂ ಅಲ್ಪತೃಪ್ತರಾಗಬೇಡಿ. ಬಿಸ್ನೆಸ್ಸು ಪಾಲಿಟಿಕ್ಸು ಯಾವಾಗಲೂ ಇಂಟರ್ ಕನೆಕ್ಟೆಡ್ಡು. ಕೆಲವರು ಬಿಸ್ನೆಸ್ ಮ್ಯಾನ್ಗಳು ಏನು ಮಾಡ್ತಾರೆ ಅಂದರೆ, ಅಯ್ಯೋ ನಮ್ಗೆ ರಾಜಕೀಯದವ್ರು ಬೇಡಪ್ಪ, ನಾವು ಆರಾಮಾಗಿ ನಮ್ಮದು ನೋಡ್ಕೊಂಡು ಇರೋಣ ಅಂತ. ಅದು ಹಂಗೆ ಇರೋಕ್ಕಾಗಲ್ಲ. ಯಾಕೆ ಅಂದರೆ ಇಂಡಿಯಾದಲ್ಲಿ ಕೆಲವು ನನಗೆ ಗೊತ್ತಿರೋ ಹಂಗೆ ಅನುಭವದಲ್ಲಿ ಹೇಳ್ತಿರೋದೇನು ಅಂದರೆ, ಹುಟ್ಟಿರೋ ಮಗುನ ತೆಗೆದು ತೊಟ್ಲಿಗೆ ಹಾಕೋದ್ರಿಂದ ಸತ್ತವ್ರನ್ನ ಸಮಾಧಿ ಮಾಡೋ ತನಕ ಎಲ್ಲ ಕಡೆನೂ ರಾಜಕೀಯ ಇದ್ದೇ ಇರುತ್ತೆ. ಸೊ ರಾಜಕೀಯ ಇಲ್ದಿರ ನಮ್ಮ ದೇಶದಲ್ಲಿ ಏನೂ ನಡೆಯಲ್ಲ. ಆದರೆ ಕಣ್ಣು ಕಾಣುತ್ತೆ, ಕೆಲವು ಕಡೆ ಕಣ್ಣು ಕಾಣಲ್ಲ ಅಷ್ಟೇ. ಕೆಲವರು ಹೇಳ್ಕೊಳ್ತಾರೆ, ಕೆಲವರು ಹೇಳ್ಕೊಳ್ಳಲ್ಲ. ಸೊ ಸಿಂಹರಾಶಿಯವರು ರಾಜಕೀಯದವ್ರ ಜೊತೆ ಒಂದು ಸ್ನೇಹ ವಿಶ್ವಾಸದಿಂದ ಇದ್ದು ನಿಮ್ಮ ಬಿಸ್ನೆಸ್ನ, ನಿಮ್ಮ ಕೆಲಸಗಳನ್ನು ಚೆನ್ನಾಗಿ ನಿರ್ವಹಿಸ್ಬೋದು. ಸ್ವಲ್ಪ ಗಾಡಿ ಅಂದರೆ ಓಡಾಡಬೇಕಾದ್ರೆ ಹುಷಾರಾಗಿರಿ, ಮಾತಾಡಬೇಕಾದ್ರೆ ಹುಷಾರಾಗಿರಿ. ಮಾತಿನಿಂದ ಸಮಸ್ಯೆಗಳು ಬರಬಹುದು. ಜೊತೆಗೆ ನಿಮ್ಮ ಏನು ಒಂದು ಟಂಗ್ ಅಂತ ಹೇಳ್ತಾರಲ್ಲ, ಅಂದರೆ ನಿಮ್ಮ ಮಾತಿನ ಒಂದು ಶೈಲಿ ಕೆಲವರಿಗೆ ಹರ್ಟ್ ಮಾಡಿ ಸಂಬಂಧಗಳು ದೂರ ಆಗ್ಬೋದು. ಅದು ಎಚ್ಚರಿಕೆ. ದೂರ ಆಗಬೇಕು ಅಂತ ಅಂದರೆ ಕೇತು ಶಾಂತಿ ಮಾಡಿಸ್ಕೊಳ್ಳಿ. ಕೇತು ಅಂದರೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಇಲ್ಲ ನಾಗದೇವತೆ ಪ್ರಾರ್ಥನೆ ಮಾಡಿ. ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ. ಅವಕಾಶ ಸಿಕ್ಕಿದ್ರೆ ಮನೆ ಹತ್ರ ಇರೋ ನಾಗದೇವತೆಗೆ ಜಲಾಭಿಷೇಕನೋ ಅಥವಾ ಸ್ವಲ್ಪ ಕ್ಷೀರಾಭಿಷೇಕನೋ ಮಾಡಿಸಿ. ಅಥವಾ ಒಳ್ಳೆಯ ಪುರೋಹಿತರು ಸಿಕ್ಕಿದ್ರೆ ಅಂದರೆ ನಿಮಗೆ ನಿಮ್ಮ ನಕ್ಷತ್ರ ಯಾವತ್ತಿರುತ್ತೆ ಅವತ್ತೊಂದು ದಿನ ದೇವರಿಗೆ ಒಂದು ಸಣ್ಣ ಪೂಜೆನೋ ಹೋಮನೋ ಅಥವಾ ಅಷ್ಟೋತ್ತರನೋ ಮಾಡಿಸ್ಕೊಂಡು ಅದು ನಿಮ್ಮ ಶಕ್ತಿ ಅನುಸಾರ. ನಾವು ಹೀಗೆ ಮಾಡಿಸಿ ಅಂತ ಹೇಳಲ್ಲ. ಯಾಕೆಂದರೆ ಅಷ್ಟೊಂದು ಸಜೆಷನ್ ನಮ್ಮದು, ಡಿಸಿಷನ್ ನಿಮ್ಮದು. ನಿಮ್ಮ ಜೀವನಕ್ಕೆ ನೀವು ಬದುಕಬೇಕು, ನೀವು ಚೆನ್ನಾಗಿರಬೇಕು. ಯಾರಿಗೋ ಬೈತೀರಾ, ಅವನು ತೆಗೆದು ಹೊಡಿತಾನೆ. ಕೆಲವು ಸತಿ ಏನಾಗುತ್ತೆ, ಬರೀ ಮಾತಿನ ಜಗಳ ಸಾವಿನಲ್ಲಿ ಅಂತ್ಯ ಆಗಿರೋದಿರುತ್ತೆ. ಎಲ್ಲೋ ಒಂದು ಕಡೆ ತಮಿಳ್ನಾಡಲ್ಲಿ ಓದ್ಯಪ್ಪ, ಒಂದು ಇಂಟರ್ನೆಟಲ್ಲಿ ಬಂದಿತ್ತು. ಸಾಂಬಾರು ಕೊಡಲಿಲ್ಲ ಅಂಥೇಳಿ ಹೋಟ್ಲಲ್ಲಿ ಗಲಾಟೆ ಶುರು ಮಾಡಿ ಕೊನೆಗೆ ಅದು ಸಾವಿನಲ್ಲಿ ಅಂತ್ಯ ಆಗಿದೆ. ಇದು ತಮಿಳ್ನಾಡಲ್ಲಿ ನಡೆದಿರೋದಂತೆ. ಅದು ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ನಾನು ಫ್ಯಾಕ್ಟ್ ಚೆಕ್ ಎಲ್ಲ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನನಗೆ ಅಷ್ಟು ಕೆಪಾಸಿಟಿನೂ ಇಲ್ಲ. ನಿಮ್ಗೆ ಹೇಳ್ತಾ ಇದ್ದೀನಿ, ತಪ್ಪಿದ್ರೆ ಕ್ಷಮಿಸಬೇಕು. ಯಾಕಂದ್ರೆ ನಾನು ಹೇಳೋದೆಲ್ಲನೂ ನಾನು ಹೇಳಿದ್ದೇ ಸರಿ ಅಂತ ಹೇಳಲ್ಲ. ಯಾಕೆಂದರೆ ಒಬ್ಬ ಜ್ಯೋತಿಷಿಗೆ ಸ್ವಲ್ಪ ಅಹಂ ಕಮ್ಮಿ ಇದ್ದರೆ ಒಳ್ಳೆಯದು. ಯಾಕೆಂದರೆ ನಮಗೆ ದೇವರು ಕೊಟ್ಟಿರೋದ್ರಿಂದ, ದೇವ್ರು ನುಡಿಸೋದ್ರಿಂದ ನುಡಿತೀವಿ. ನಾನು ನುಡಿಯೋದಿಲ್ಲ, ಭಗವಂತ ನುಡಿಸೋದು. ಅದಕ್ಕೆ ಸಿಂಹರಾಶಿಯವರು ಸ್ವಲ್ಪ ನುಡಿಬೇಕಾದ್ರೆ ಭಗವಂತನ ಅನುಗ್ರಹ, ಭಗವಂತನ ಆಶೀರ್ವಾದ, ಗುರು ಕೃಪೆ. ನಿಮಗೆ ಮೇಯ್ನ್ ಒಬ್ಬ ಗೈಡ್ ಅಂದರೆ ಒಬ್ಬ ಮಾರ್ಗದರ್ಶಕ ಬೇಕು ಸಿಂಹರಾಶಿಯವರಿಗೆ. ಇಷ್ಟಿದ್ಬಿಟ್ರೆ ನಿಮ್ಮ ಜೀವನ ಯಶಸ್ವಿ. ನೀವು ಯಾವುದೇ ಫೀಲ್ಡಲ್ಲಿ ಇರಲಿ, ಯಶಸ್ಸು ನಿಮ್ಮ ಹತ್ರ ಇದೆ. ಅದನ್ನು ಅನ್ಲಾಕ್ ಮಾಡಬೇಕಾಗಿರೋದು ಒಬ್ಬ ಮಾರ್ಗದರ್ಶಕ, ಒಬ್ಬ ಗೈಡ್ ಅಥವಾ ಒಬ್ಬ ಟೀಚರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ.
ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.